ವಿಶ್ವ ಜನಸಂಖ್ಯಾ ದಿನಾಚರಣೆ ಹಿನ್ನೆಲೆ ವಿದ್ಯಾರ್ಥಿಗಳಿಂದ ಜನಜಾಗೃತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂಗವಾಗಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ಹಂಚುವ ಮೂಲಕ ಜನಜಾಗೃತಿ ಮೂಡಿಸಿದರು. ಇದಕ್ಕೂ ಮುನ್ನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿರವರು ಮತ್ತು ಡಾಕ್ಟರ್ ಸಂತೋಷ್ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ನಿರೀಕ್ಷಣಾಧಿಕಾರಿಗಳು, ನಮ್ಮ ಕ್ಲಿನಿಕ್ ಸಿಬ್ಬಂದಿ, ನಗರ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಹಾಗೂ ವಿಕ್ರಮ್ ಕಾಲೇಜಿನ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು, ವಿವಿಧ ಇಲಾಖೆಗಳ ಸಿಬ್ಬಂದಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚಾಂಡ್ರಹಳ್ಳಿ ರವಿ, ಚಿಂತಾಮಣಿ. ಏನು ನಮ್ಮ ವಿಶ್ವ ಜನಸಂಖ್ಯಾ ದಿನಾಚರಣೆ ಜುಲೈ 11ರಿಂದ 18ರವರೆಗೂ ಈ ಕಾರ್ಯಕ್ರಮವು ರಾಜ್ಯಾದ್ಯಂತ ನಡೆಸಲಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೇನು ಈಗ ನಮ್ಮ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆಗಳು, ವಿಧಾನಗಳನ್ನು ಅಳವಡಿಸ್ಕೊಳ್ಳೋದು ಮತ್ತು ಇದರಿಂದ ಜನರಿಗೆ ಉತ್ತೇಜನ ಕೊಡೋದು ಮತ್ತು ಅವರು ಸ್ವಾವಲಂಬಿತ ಕುಟುಂಬಗಳಲ್ಲಿ ಯಾವ ಥರ ಪೋಷಣೆ ಮಾಡೋದು ಮತ್ತು ಮಕ್ಕಳನ್ನು ಪಡೆದುಕೊಳ್ಬೇಕಾದ್ರೆ ಯಾವೊಂದು ಸಮನ್ವಯತೆ ಸಾಧಿಸ್ಕೊಳ್ಬೇಕು ಮತ್ತು ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಯಾವ ಥರ ಅಂತರ ಕಾಯ್ದುಕೊಳ್ಳಬೇಕು ಮತ್ತು ಕಾಯ್ದುಕೊಳ್ಳಬೇಕಾದ್ರೆ ಏನೆಲ್ಲ ವಿಧಾನಗಳನ್ನು ಅಳವಡಿಸ್ಕೊಳ್ಬೋದು. ಅದರಲ್ಲಿ ಪರ್ಮನೆಂಟ್ ಮೆಥಡ್ ಇದೆ ಮತ್ತು ತಾತ್ಕಾಲಿಕ ಹಾಗೂ ಪರ್ಮನೆಂಟ್ ಮೆಥಡ್ ಏನಿದೆ ಅದನ್ನು ಆ ವಿಧಾನಗಳು ಸಹಿತ ನಮ್ಮ ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಇರ್ತವೆ. ಈ ಒಂದು ವಿಧಾನಗಳ ಬಗ್ಗೆಯೂ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆಗಬೇಕು. ಮತ್ತು ಹಾಗೆ ಈ ಒಂದು ಏನು ನಮ್ಮ ವಿಶ್ವ ಜನಸಂಖ್ಯಾ ದಿನಾಚರಣೆಯಲ್ಲಿ ಈ ಒಂದು ಜನಸಂಖ್ಯೆ ಹೆಚ್ಚು ಸ್ಫೋಟಗೊಂಡಾಗ ಏನೆಲ್ಲ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಜಾಸ್ತಿ ಆಗ್ತವೆ. ಈಗ ಉದಾಹರಣೆಗೆ ಅನಾನುಕೂಲಗಳಂದರೆ ನಾವು ಈಗ ನೀವು ನೋಡ್ತಾನೆ ಇರ್ತೀರಿ, ನಮ್ಮ ಉದ್ಯೋಗ ಸಮಸ್ಯೆಗಳಾಗ್ಬೋದು ಅಥವಾ ನಮ್ಮ ಏನು ವಸತಿ ಸಮಸ್ಯೆಗಳಾಗ್ಬೋದು, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಇನ್ನಿತರೆ ಒಂದು ಏನು ಯೋಜನೆಗಳ ಪಡಿಬೇಕಾದ್ರೆ ಇವೆಲ್ಲವೂ ಅನಾನುಕೂಲಗಳಾಗುವಂಥ ಒಂದು ಸಾಧ್ಯವಿರ್ತದೆ. ಸೊ ಅದಕ್ಕೆ ಈಗ ಆಲ್ರೆಡಿ ನಮ್ಮ ವಿಶ್ವದಲ್ಲೇ ನಮ್ಮ ಒಂದು ಏನು ಭಾರತ ನಮ್ಮ ಚೀನಾ ಮೊದಲ ಪ್ಲೇಸಲ್ಲಿತ್ತು, ಆದರೆ ಅದನ್ನು ಮೆಟ್ಟಿ ಮೀರಿ ನಾವು ಇವತ್ತು ಜನಸಂಖ್ಯೆಯಲ್ಲಿ ಅವ್ರಿಗಿನ ನಾವು ಪೈಪೋಟಿ ಕೊಟ್ಕೊಂಡು ಅವ್ರಿಗಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗ್ತಾ ಇದ್ವಿ. ಸೊ ಅದರಿಂದ ನಮ್ಮಲ್ಲಿ